ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬರ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ನಾವು ಈ ವಿಡಿಯೋದಲ್ಲಿ ವ್ಯಾಕ್ಯೂಮ್ ಕ್ಲೀನಿಂಗ್ ಏಜೆಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಾವೇನು ಮಾಡ್ತೀವಿ ಅಂದರೆ ವ್ಯಾಕ್ಯೂಮ್ ಕ್ಲೀನಿಂಗ್ ಏಜೆಂಟ್, ವ್ಯಾಕ್ಯೂಮ್ ಕ್ಲೀನಿಂಗಲ್ಲಿ ಏಜೆಂಟಲ್ಲಿ ಏನಾಗಿರುತ್ತೆ ಅಂದರೆ robotic robotic vacuum cleaning agent. robotic vacuum cleaning agent ಇಲ್ಲಿ ಯೂಸ್ ಆಗುತ್ತೆ. ಸೊ ಇಲ್ಲಿ ಏಜೆಂಟ್ ಅಂತ ಬರ್ದೆ. ಈ ಏಜೆಂಟ್ ಅಂದ್ರೇನು? ಈ ಏಜೆಂಟ್ ಏನು ಮಾಡುತ್ತೆ ಅಂದರೆ ಪರ್ಸೀವ್ ಇಟ್ಸ್ ಎನ್ವಿರಾನ್ಮೆಂಟ್ ಥ್ರೂ ಸೆನ್ಸರ್ಸಿಂದ ಅದರ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಹೇಗಿದೆ ಅಂತ ಅದು ತಿಳ್ಕೊಳುತ್ತೆ. ಮತ್ತೇನು ಮಾಡುತ್ತೆ ಅಂದರೆ ಆ್ಯಕ್ಟ್ ಅಪಾನ್ ದ ಎನ್ವಿರಾನ್ಮೆಂಟ್. ಆ ಎನ್ವಿರಾನ್ಮೆಂಟಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಆ್ಯಕ್ಚುಯೇಟರ್ಸ್ನ ಮುಖಾಂತರ ಮಾಡುತ್ತೆ. ಆ್ಯಕ್ಚುಯೇಟರ್ಸ್ನ ಮುಖಾಂತರ ಮಾಡ್ತಾ ಹೋಗುತ್ತೆ. ಸೊ ಏಜೆಂಟ್ ಬಗ್ಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಏನು ಬರುತ್ತೆ ಅಂದರೆ ಪರ್ಸೆಪ್ಟ್ ಸೀಕ್ವೆನ್ಸ್ ಅಂತ ಬರುತ್ತೆ. ಈ ಪರ್ಸೆಪ್ಟ್ ಸೀಕ್ವೆನ್ಸ್ ಅಂದರೆ ಏನು? ಈ ಪರ್ಸೆಪ್ಟ್ ಸೀಕ್ವೆನ್ಸ್ ಅಂದರೆ ಕಂಪ್ಲೀಟ್ ಹಿಸ್ಟ್ರಿ ಆಫ್ ಏಜೆಂಟ್ ದಟ್ ಈ ಹ್ಯಾಸ್ ಪರ್ಸೀವ್ಡ್. ಏನೇನನ್ನು ಏಜೆಂಟು ಆ ಎನ್ವಿರಾನ್ಮೆಂಟಲ್ಲಿ ಸೆನ್ಸರ್ಸ್ ಮುಖಾಂತರ ಸೆನ್ಸರ್ಸ್ನ ಯೂಸ್ ಮಾಡ್ಕೊಂಡು ಕಲ್ತಿದ್ದಾರೆ ಅನ್ನೋದನ್ನು ನಾವು ಪರ್ಸೆಪ್ಟ್ ಸೀಕ್ವೆನ್ಸಲ್ಲಿ ಪ್ರತಿಯೊಂದನ್ನು ಸೀಕ್ವೆನ್ಸ್ ವೈಸ್ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನಿಂಗ್ ಏಜೆಂಟ್ ಇರೋದ್ರಿಂದ ಇದರ ವರ್ಡ್ ಹೇಗಿರುತ್ತೆ? ವರ್ಡ್ ಅಥವಾ ಎನ್ವಿರಾನ್ಮೆಂಟ್ ಅಂತ ಅಂದ್ಕೊಳ್ಳೋಣ. ಈ ಎನ್ವಿರಾನ್ಮೆಂಟಲ್ಲಿ ಏನಿರುತ್ತೆ? ಸ್ಕ್ವೇರ್ಸ್ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ಥರ ಸ್ಕ್ವೇರ್ಸ್ ಇದೆ. ಈ ಥರ ಸ್ಕ್ವೇರ್ಸ್ ಇರೋದ್ರಲ್ಲಿ ಈ ಸ್ಕ್ವೇರ್ಗೆ ಫಸ್ಟ್ ಬರುತ್ತೆ. ಈ ಸ್ಕ್ವೇರಲ್ಲಿ ಏನಾದ್ರು ಡರ್ಟ್ ಇದೆಯಾ? ಕ್ಲೀನ್ ಮಾಡುತ್ತೆ. ಇಲ್ವಾ? ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಈ ಥರ ಒಂದೊಂದನ್ನೇ ಸ್ಕ್ವೇರ್ನ ಅದು ಸ್ಪ್ಲಿಟ್ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಹೋಗುತ್ತೆ. ಸೊ ಏನೇನಿದೆ? ಸ್ಕ್ವೇರ್ಸ್ ಇದೆ. ಆ ಸ್ಕ್ವೇರ್ಸ್ ಏನಾಗಿರ್ಬೋದು? ಒಂದು ಕ್ಲೀನ್ ಆಗಿರ್ಬೋದು ಅಥವಾ ಡರ್ಟಿ ಆಗಿರ್ಬೋದು. ಕ್ಲೀನ್ ಇರ್ಬೋದು ಅಥವಾ ಡರ್ಟಿ ಆಗಿರ್ಬೋದು. ಸೊ ಇವಾಗ ಏನು ಮಾಡೋಣ ಅಂದರೆ ನಾವು ಎರಡು ಕಾನ್ಫಿಗರೇಷನ್ಸ್ನ ತೊಗೊಳೋಣ. ಎರಡು ಕಾನ್ಫಿಗರೇಷನ್ಸ್ ಎ ಮತ್ತು ಬಿ, ಎರಡು ಕಾನ್ಫಿಗರೇಷನ್ಸ್ನ ತೊಗೊಂಡಿದ್ದೀವಿ. ಇಲ್ಲೂ ಕೂಡ ಡರ್ಟ್ ಇದೆ, ಇಲ್ಲೂ ಕೂಡ ಡರ್ಟ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಏನು ಮಾಡುತ್ತೆ? ಒಂದು ರೋಬೋಟ್ನ ಬಿಡಿಸೋಣ. ರೋಬೋಟ್ ಏನು? ವ್ಯಾಕ್ಯೂಮ್ ಕ್ಲೀನಿಂಗ್ ರೋಬೋಟ್ ಇದೆ. ಇದೇನು ಮಾಡುತ್ತೆ ಅಂದರೆ ಎರಡು ಸ್ಕ್ವೇರ್ ಎ ಮತ್ತು ಬಿನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಏನು ಮಾಡುತ್ತೆ? ಅದನ್ನು ತಿಳ್ಕೊಳುತ್ತೆ, ಪರ್ಸೀವ್ ಮಾಡುತ್ತೆ. ಪರ್ಸೀವ್ ಸ್ಕ್ವೇರ್ಸ್ ಎ ಮತ್ತು ಬಿ ಎರಡನ್ನೇ ತಗೊಂಡಿದ್ದೀವಿ, ಅಲ್ಲಿ ಜಾಸ್ತಿ ಇರ್ತವೆ. ಸೊ ಫಸ್ಟು ತಿಳ್ಕೊಳುತ್ತೆ, ಸೆನ್ಸರ್ಸ್ ಮುಖಾಂತರ ಪರ್ಸೀವ್ ಮಾಡುತ್ತೆ. ಆಮೇಲೆ ಏನು ಮಾಡುತ್ತೆ ಅಂದರೆ ಅದೇನು ಡರ್ಟ್ ಅಥವಾ ಕ್ಲೀನ್ ಏನಿದೆ ಅಂತ ನೋಡ್ತಾ ಹೋಗುತ್ತೆ. ಡರ್ಟ್ ಇದ್ದರೆ ಸಕ್ ಮಾಡುತ್ತೆ, ಆ ಡರ್ಟನ್ನು ಸಕ್ ಮಾಡುತ್ತೆ. ಕ್ಲೀನ್ ಇದ್ದರೆ ನೆಕ್ಸ್ಟ್ ಮೂವ್ ಆಗುತ್ತೆ. ಸೊ ಇಲ್ಲಿ ವ್ಯಾಕ್ಯೂಮ್ ಕ್ಲೀನಿಂಗ್ ಏಜೆಂಟಲ್ಲಿ ಅವೈಲಬಲ್ ಆಪರೇಷನ್ಸ್ ಅಂತ ಬರುತ್ತೆ. ಅವೈಲಬಲ್ ಆಪ್ರೇಷನ್ಸ್ ಆರ್ ಆ್ಯಕ್ಷನ್ಸ್. ಏನೇನು ಆ್ಯಕ್ಷನ್ಸ್ನ ಈ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನಿಂಗ್ ಏಜೆಂಟ್ ಮಾಡ್ಬೋದು? ಮೊದಲನೇದು ಮೂವ್ ಟು ದ ರೈಟ್ ಸೈಡ್, ಬಲಗಡೆ ಹೋಗ್ಬೋದು. ನೆಕ್ಸ್ಟ್ ಮೂವ್ ಟು ದ ಲೆಫ್ಟ್, ಎಡಗಡೆ ಸೈಡ್ ಹೋಗ್ಬೋದು. ನೆಕ್ಸ್ಟ್ ಸಕ್ ಅಪ್ ಡರ್ಟ್, ಕೊಳೆನ ಅಲ್ಲಿದ್ದರೆ ಸ್ಕ್ವೇರಲ್ಲಿ ಅದನ್ನು ಸಕ್ ಮಾಡುತ್ತೆ. ಇಲ್ಲ ಅಂದರೆ ಅಲ್ಲಿ ಕೊಳೆ ಇಲ್ಲ ಅಂದರೆ ಡೂ ನಥಿಂಗ್. ಟೋಟಲ್ 4 ಆ್ಯಕ್ಷನ್ಸ್ನ ರೋಬೋಟಿಕ್ ಕ್ಲೀನಿಂಗ್ ಏಜೆಂಟು, ವ್ಯಾಕ್ಯೂಮ್ ಕ್ಲೀನಿಂಗ್ ಏಜೆಂಟು ಪರ್ಫಾರ್ಮ್ ಮಾಡುತ್ತೆ. ಏನು? ಸಿಂಪಲ್ ಫಂಕ್ಷನ್ ಏನು? ಇಫ್ ಡರ್ಟ್ ಕರೆಂಟ್ ಸ್ಕ್ವೇರಲ್ಲಿ ಏನಾದ್ರು ಡರ್ಟ್ ಇದ್ದರೆ ಸಕ್ ಮಾಡು, ಅದನ್ನು ಎಳಿ. ಅದರ್ವೈಸ್ ಮೂವ್ ಟು ಅದರ್ ಸ್ಕ್ವೇರ್, ನೆಕ್ಸ್ಟ್ ಸ್ಕ್ವೇರ್ಗೆ ಜಂಪ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವೊಂದು ಸೂಡೋ ಕೋಡನ್ನು ತಿಳ್ಕೊತಾ ಹೋಗೋಣ. ಇಲ್ಲಿ ಏನು ರೈಟ್ ಸೈಡ್ ಹೋಗುತ್ತೆ ಲೆಫ್ಟ್ ಸೈಡ್ ಹೋಗುತ್ತೆ ಅಂತ ನಾವೇನು ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ.
ಫಂಕ್ಷನ್ ಸೂಡೋ ಕೋಡ್ ಫಂಕ್ಷನ್ ವ್ಯಾಕ್ಯೂಮ್ ಏಜೆಂಟ್. ಥಿಯರಿ ಕೇಳ್ಬೋದು, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನು ಬೇಕು ನಮಗೆ? ಲೊಕೇಶನ್. ಫಸ್ಟು ಲೊಕೇಶನ್ ಯಾವ ಸ್ಕ್ವೇರಲ್ಲಿ ಇದೆ. ನೆಕ್ಸ್ಟ್ ಏನು ಬೇಕು? ಸ್ಟೇಟಸ್. ಆ ಸ್ಟೇಟಸ್ ಏನಾಗಿರ್ಬೋದು? ಒಂದು ಕ್ಲೀನ್ ಆಗಿರ್ಬೋದು ಆ ಸ್ಕ್ವೇರ್, ಅಥವಾ ಡರ್ಟ್ ಆಗಿರ್ಬೋದು. ರಿಟರ್ನ್ಸ್ ಆ್ಯಕ್ಷನ್ ಏನು ಮಾಡುತ್ತೆ? ವ್ಯಾಕ್ಯೂಮ್ ಕ್ಲೀನಿಂಗ್ ಏಜೆಂಟು ಒಂದು ಆ್ಯಕ್ಷನ್ನ ಕೊಡ್ತಾ ಹೋಗುತ್ತೆ. ಅದೇನು? ಇಫ್ ಸ್ಟೇಟಸ್ ಈಸ್ ಈಕ್ವಲ್ ಟು ಡರ್ಟಿ. ಸ್ಟೇಟಸ್ ಏನಾದರೂ ಡರ್ಟಿ ಆಗಿದ್ದರೆ ದೆನ್ ರಿಟರ್ನ್ ಸಕ್ ಕ್ಲೀನ್ ಮಾಡಬೇಕು. ನೆಕ್ಸ್ಟ್ ಎಲ್ಸ್ ಇಫ್ ಲೊಕೇಶನ್ ಅಲ್ಲೇನಾದರೂ ಡರ್ಟ್ ಇಲ್ಲ ಅಂದರೆ ಲೊಕೇಶನ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ಗೆ ಬಂದರೆ ದೆನ್ ರಿಟರ್ನ್ ರೈಟ್. ನೋಡಿ ಇಲ್ಲಿ ಎ ಸ್ಕ್ವೇರ್ ಎಲ್ಲಿದೆ? ಎ ಸ್ಕ್ವೇರ್ ಆವಾಗಲೇ ಬಿಡಿಸಿದ ಡಯಾಗ್ರಾಮಲ್ಲಿ ಎ ಸ್ಕ್ವೇರ್ ಎಡಗಡೆ ಸೈಡಲ್ಲಿತ್ತು. ಅವಾಗ ಏನು ಮಾಡ್ತೀವಿ? ಅಲ್ಲಿ ಡರ್ಟ್ ಇಲ್ಲ ಅಂದರೆ ಬಲಗಡೆ ಸೈಡಲ್ಲಿರೋ ಬಿ ಸ್ಕ್ವೇರ್ಗೆ ಹೋಗ್ತೀವಿ, ಬಿ ಎ ಸ್ಕ್ವೇರ್ಗೆ. ನೆಕ್ಸ್ಟ್ ಎಲ್ಸ್ ಇಫ್ ಲೊಕೇಶನ್ ಈಸ್ ಈಕ್ವಲ್ ಟು ಬಿ ದೆನ್ ರಿಟರ್ನ್ ಲೆಫ್ಟ್. ಲೊಕೇಶನ್ ಏನಾದರೂ ಬಿ ಆಗಿದ್ದು ಅಲ್ಲಿ ಕೊಳೆ ಇಲ್ಲ ಅಂದರೆ ಏನು ಮಾಡ್ತೀವಿ? ಲೆಫ್ಟ್ ಸೈಡ್ಗೆ ಬರ್ತಾ ಹೋಗ್ತೀವಿ. ಸೊ ಇದಾಗಿತ್ತು ವ್ಯಾಕ್ಯೂಮ್ ಕ್ಲೀನಿಂಗ್ ಏಜೆಂಟ್. ಇಷ್ಟು ಬರೆದ್ರೆ ಸಾಕು. ಆ ಡಯಾಗ್ರಾಮನ್ನು ನಾನು ಅಳಿಸಿದ್ದೀನಿ, ಅದನ್ನು ಕೂಡ ಬರೆದ್ರೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ನಾನು ಹೆಲ್ಪ್ ಮಾಡ್ತೀನಿ. ಸೊ ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.